5ನೇ ರಾತ್ರಿ. ಆಕಾಶದಲ್ಲಿ ಕತ್ತಲೆ ಕವಿದಂತೆ, ಮನೆಯೊಳಗೆ ವಿಚಿತ್ರ ನಿಶಬ್ದತೆ. ಗಡಿಯಾರದ ಮೊಳೆ ಟಿಕ್ ಟಿಕ್ ಎನ್ನುವ ಶಬ್ದವು ಭಯ ಹುಟ್ಟಿಸುವಂತೆ. ಅನಿರುದ್ಧ, ಮಹಿಕಾ, ತಾಯಿ ಯಾರೂ ಮಾತಾಡುತ್ತಿಲ್ಲ. 4ನೇ ರಾತ್ರಿ ಕಂಡ ಸತ್ಯ ಎಲ್ಲರನ್ನೂ ಕಂಗಲಾಗಿಸಿತ್ತು. ಬಾವಿಯ ಒಳಗಿನ ಕಲ್ಲಿನ ಮೇಲೆ ಬರೆದಿದ್ದ ಹೆಸರಿನ ಪಟ್ಟಿ ಈಗ 3 ಹೆಸರುಗಳಿಗೆ ಇಳಿದಿತ್ತು. ಮತ್ತು ಆ ಪಟ್ಟಿಯಲ್ಲಿ ಉಳಿದಿದ್ದ 2 ಹೆಸರುಗಳು ಅನಿರುದ್ಧ ಮತ್ತು ಮಹಿಕಾ. ಆ ರಾತ್ರಿ ತಾಯಿ ಕಿಟಕಿಯ ಬಳಿ ನಿಂತು ದೂರ ನೋಡುವಾಗ ಅವಳ ಮುಖದ ಮೇಲೆ ವಿಚಿತ್ರ ಶಾಂತಿ. ಆದರೆ ಕಣ್ಣಿನ ಒಳಗೊಂದು ದೊಡ್ಡ ಭಯ. ಅನಿರುದ್ಧ ಹತ್ತಿರ ಹೋಗಿ, ಮಾಯಿ, ಏನಿದು? ಯಾಕೆ ನಮ್ಮ ಹೆಸರೇ ಉಳಿದಿವೆ ಎಂದು ಕೇಳಿದಾಗ ತಾಯಿ ನಿಧಾನವಾಗಿ ತಲೆ ತಿರುಗಿಸಿ, ಇದು ಪರೀಕ್ಷೆಯ ಕೊನೆಯ 2 ಹಂತಗಳು. ನೀವೇನು ನೋಡಬೇಕು, ಯಾವುದು ನಂಬಬೇಕು ಅನ್ನೋ ನಿರ್ಧಾರ ಈಗ ನಿಮ್ಮದು ಎಂದಳು. ಮನೆಯೊಳಗೆ ತಂಪು ಹೆಚ್ಚುತ್ತಿದೆ. ಗಾಳಿ ಜೋರಾಗಿ ಬೀಸಿದಷ್ಟು ಬಾಗಿಲಿನ ಹಿಂಬದಿಯಲ್ಲಿ ಯಾರೋ ಬಲವಾಗಿ ತಳ್ಳಿದಂಥ ಶಬ್ದ. ಮಹಿಕಾ ಹೆದರಿ ಅನಿರುದ್ಧನ ಕೈ ಹಿಡಿದಳು. ಮನೆಯಲ್ಲಿ ಇರುವ ಹಳೆಯ ಪೆಟ್ಟಿಗೆ ಸ್ವತಃ ತೆರೆದು ಅದರೊಳಗಿನ ಕಾಗದಗಳು ಎದ್ದು ಗಾಳಿಯಲ್ಲಿ ನೃತ್ಯ ಮಾಡಿದಂತೆ ಸುತ್ತಾಡಲು ಶುರು ಮಾಡಿವೆ. ಒಂದು ಕಾಗದ ಮಾತ್ರ ಮಹಿಕಳ ಕಾಲಿಗೆ ಬಿದ್ದು ನಿಂತಿತು. ಅವಳು ಬಾಗಿಕೊಂಡು ಅದನ್ನು ಹಿಡಿದಳು. ಅದು 20 ವರ್ಷಗಳ ಹಿಂದಿನ ಮತ್ತೊಂದು ಪತ್ರ. ಮಹಿಕಾ ಓದಿದಂತೆ ಅವಳ ಮುಖ ಬಿಳಿ ಬಿಳಿಯಾಗಿತ್ತು. ಅನಿರುದ್ಧ, ಇದು ನಿನ್ನ ಬಗ್ಗೆ ಬರೆಯಲಾಗಿದೆ. ನಿನ್ನ ಮೊದಲ ನೆನಪು ತಪ್ಪಾಗಿದೆ ಎಂದು ಅವಳು ನಡುಗುವ ಶಬ್ದದಲ್ಲಿ ಹೇಳಿದಳು. ಅನಿರುದ್ಧ ಕಾಗದವನ್ನು ಕೊಂಡು ಓದಿದ. ಪತ್ರದಲ್ಲಿ ಬರೆದಿದ್ದ ಸತ್ಯವು ಅವನ ಮೂಳೆಗಳವರೆಗೂ ಚಳಿ ಹರಡಿಕೊಂಡಿತ್ತು. ನನ್ನ ಮಗನನ್ನು ಕಾಪಾಡಿ, ಅವನನ್ನು ಯಾರೋ ಬದಲಾಯಿಸಿದ್ದಾರೆ. ನನ್ನ ನಿಜ ಮಗ ಇನ್ನೊಬ್ಬನ ಜೊತೆ ಬೆಳೆಯುತ್ತಿದ್ದಾನೆ ಎಂದು ಬರೆಯಲಾಗಿತ್ತು. ಆ ಪತ್ರದಲ್ಲಿ ಸಹಿ ಹಾಕಿದ ಹೆಸರು ಅವನ ತಂದೆಯದು. ಅವನ ಕಣ್ಣುಗಳು ತಾಯಿಯ ಕಡೆ ತಿರುಗಿದವು. ನೀನು ಇಷ್ಟು ದೊಡ್ಡ ವಿಷಯ ಯಾಕೆ ಹೇಳಲಿಲ್ಲ ಎಂದು ಅವನು ಗಟ್ಟಿ ಶಬ್ದದಲ್ಲಿ ಹೇಳಿದ. ತಾಯಿ ಕಣ್ಣೀರನ್ನು ತಡೆಯಲಾಗದೆ, ಹೇಳಿದ್ರೆ ನೀನು ಬದುಕಿರಲಿಕ್ಕೆ ಸಾಧ್ಯ ಇರಲಿಲ್ಲ ಮಗ. ಅಂದು ಮಾಡಿದ ತಪ್ಪಿಗೆ ನಾನು ಪ್ರತಿದಿನವೂ ಶಾಪ ತಿನ್ನುತ್ತಿದ್ದೇನೆ ಎಂದು ಕುಸಿದು ಬಿದ್ದಳು. ಮನೆಯ ಗೋಡೆಗಳು ಗರಗರನೆ ನಡುಗಿದವು. ಯಾಕೋ ಕಾಣದ ಶಕ್ತಿಯೊಂದು ಮನೆಯೊಳಗೆ ಹಾದು ಹೋಗುವಂತೆ. ಬಾಗಿಲು ಸ್ವತಃ ತೆರೆಯಿತು. ಬಾವಿಯ ಕಡೆಗೆ ಹೋಗುವ ದಾರಿಯಲ್ಲಿ ದೀಪಗಳು ಒಂದೊಂದಾಗಿ ಆಫ್ ಆಗುತ್ತಲೇ ಕತ್ತಲು ದಾರಿ ಸಿದ್ಧವಾದಂತೆ ಆಯಿತು.
ಒಂಟಿ ಕತ್ತಲಿನಲ್ಲಿ ಒಂದು ಶಬ್ದ ಮಾತ್ರ ಕೇಳಿಸಿತು. 5ನೇ ರಾತ್ರಿ. ನಿಜವನ್ನು ನೋಡೋದು ನೀವೇ ಎಂದು. ಅನಿರುದ್ಧ ಆ ಶಬ್ದದ ದಿಕ್ಕಿಗೆ ಹೆಜ್ಜೆ ಹಾಕುತ್ತಿದ್ದಂತೆ ಮಹಿಕಾ ಅವನ ಕೈ ಹಿಡಿದು ಬಿಗಿಯಾಗಿ ಹಿಡಿದು, ಎಷ್ಟು ಸುಳ್ಳಾಗಿರಲಿ ನಿನ್ನ ಜೊತೆಗಿದ್ದೀನಿ ಎಂದಳು. ಅವಳ ಶಬ್ದ ಮಾತ್ರ ಆ ಕತ್ತಲನ್ನು ಸ್ವಲ್ಪ ಕಡಿದಂತಾಯಿತು. ಅವರು ಇಬ್ಬರು ಬಾವಿಯತ್ತ ಹೆಜ್ಜೆ ಹಾಕುತ್ತಿದ್ದರು. ಹತ್ತಿರವಾಗುತ್ತಿದ್ದಂತೆ ಬಾವಿಯಿಂದ ಬೆಳಕು ಮೂಡತೊಡಗಿತ್ತು. ನೀರಿನೊಳಗೆ ಯಾರೋ ನಿಂತಿದ್ದಾರೆ. ಆ ಮುಖ ಅದೇ ಅನಿರುದ್ಧನ ಮುಖ. ಅನಿರುದ್ಧ ಬೆಚ್ಚಿಬಿದ್ದ. ಆಗ ನಾನು ಯಾರು ಎಂದು ಅವನು ನಿಧಾನವಾಗಿ ಕೇಳಿಕೊಂಡ. ಉತ್ತರದ ಜೊತೆ ಬಾವಿಯ ಒಳಗಿನ ಪ್ರತಿಬಿಂಬ ನಗತೊಡಗಿತ್ತು. ಅದು ಮಾನವ ನಗು ಅಲ್ಲ, ಶಾಪದ ನಗು. 5ನೇ ರಾತ್ರಿ ಹಿಂದೆ ಮರೆವ ನೆನಪು ಸಂಪೂರ್ಣ ಜಾಗೃತವಾಗಿತ್ತು. 6ನೇ ರಾತ್ರಿ. ಮನೆ ಹೊರಗಡೆ ಗಾಳಿ ಅಸಹ್ಯವಾಗಿ ಬೀಸುತ್ತಿತ್ತು. ಬಾವಿಯೊಳಗಿನ ಅನಿರುದ್ಧನ ಪ್ರತಿಬಿಂಬ. ಅದು ಮಾನವನ ನಗು ಅಲ್ಲ, ಯಾರದ್ದೋ ಬೇರೆ ಆತ್ಮದ ಕಣ್ಣು. ಅನಿರುದ್ಧ ಹಿಂದೆ ಸರಿಯಲು ಯತ್ನಿಸಿದರೂ ಅವನ ಕಾಲುಗಳು ನೆಲಕ್ಕೆ ಅಂಟಿಕೊಂಡಂತೆ. ಮಹಿಕಾ ಅವನ ಕೈ ಹಿಡಿದು, ನೋಡಬೇಡ, ಅದು ನೀನು ಅಲ್ಲ ಎಂದು ಹೇಳಿದರೂ ಅವನ ಕಣ್ಣುಗಳು ಪ್ರತಿಬಿಂಬದಿಂದ ತಿರುಗಲಿಲ್ಲ. ಆ ಕ್ಷಣ ಬಾವಿಯ ನೀರು ಕುದಿಯುವಂತೆ ಉಕ್ಕತೊಡಗಿತ್ತು. ನೀರಿನೊಳಗಿದ್ದ ಆ ಅನಿರುದ್ಧ ತನ್ನ ಕೈ ಎತ್ತಿ ಹೊರಗೆ ಬರುತ್ತಿದ್ದ. ಅನಿರುದ್ಧನ ಉಸಿರು ನಿಂತಂತಾಯಿತು. ಇದು ನಿಜವಾಗಿರುವುದಿಲ್ಲ ಎಂಬಷ್ಟು ಮಾತ್ರ ಅವನು ಹೇಳಿದ್ದ. ಹಠಾತ್ ಮನೆಯೊಳಗಿನ ತಾಯಿ ಕಿರುಚಿದ ಶಬ್ದ ಕೇಳಿಸಿಕೊಂಡಿತ್ತು. ಬಾವಿಗೆ ಹತ್ತಿರ ಹೋಗಬೇಡ, ಈಗ ಇದು ನಿನ್ನನ್ನು ಪರೀಕ್ಷಿಸುವ ಹಂತ. ಅವಳ ಶಬ್ದ ನಡುಗಿ ಕಡಿಮೆಯಾಗಿತ್ತು. ಆಕೆ ಓಡಿ ಬಂದು ಅನಿರುದ್ಧನ ಕಾಲಿಗೆ ಕಟ್ಟಿದ ಗೂಢವಾದ ಕಪ್ಪು ದಾರವನ್ನು ಕತ್ತರಿಸಿದಳು. ಅದು ಕಡಿದ ಕ್ಷಣ ಅನಿರುದ್ಧ ನೆಲಕ್ಕೆ ಬಿದ್ದು ಉಸಿರು ತಗೊಂಡ. ಬಾವಿಯ ನೀರು ತಕ್ಷಣವೇ ನಿಂತಿತು. ಆದರೆ ಅದರಲ್ಲಿ ಇರುವ ಬೇರೆಯ ಅನಿರುದ್ಧ ಮಾತ್ರ ಕಣ್ತೆರೆದು ನಿಂತಿದ್ದ. ನಿಧಾನವಾಗಿ ಮಾತನಾಡಲು ಶುರು ಮಾಡಿತ್ತು. ನಿಜವನ್ನು ನೀನು ಹುಡುಕುತ್ತಿದ್ದೀಯಾ? ಆದರೆ ನನ್ನ ನಿಜ ಮುಖವನ್ನು ನೋಡೋಕೆ ತಯಾರಾ ಅಂತ ಕೇಳಿತ್ತು. ಅದು ಕೇಳಿದ ಪ್ರತಿ ಪದವು ಅನಿರುದ್ಧನ ಒಳಗಿನ ನೆನಪುಗಳನ್ನು ಕೀಳುತ್ತಿದ್ದಂತೆ. ಕಿವಿಯಲ್ಲಿ ಚಿಕ್ಕ ಚಿಕ್ಕ ಶಬ್ದಗಳು, ಬಾಲ್ಯದ ಅಳಲು, ತಾಯಿಯ ಕಿರುಚಾಟ, ಯಾರೋ ಬಾಗಿಲ ಮೇಲೆ ಹೊಡೆದ ಶಬ್ದಗಳು ಎಲ್ಲವೂ ಮತ್ತೆ ಕೇಳಿಸಲಾರಂಭಿಸಿತು. ಅವನ ತಲೆ ಸುತ್ತಿಕೊಂಡಿತು.
ಅವನು ನೆಲಕ್ಕೆ ತಲೆಯಿಟ್ಟುಕೊಂಡ. ಮಹಿಕಾ ಅವನನ್ನು ಎತ್ತಿ, ಇದು ನಿನ್ನ ನೆನಪು ಅಲ್ಲ, ನಿನಗೆ ಯಾರೋ ಹಚ್ಚಿದ ಭಯ ಎಂದು ಕೂಗಿದಳು. ಆದರೆ ನೀರಿನೊಳಗಿನ ಪ್ರತಿಬಿಂಬ ನಕ್ಕಿತು. ಅದೆಂಥ ನಗು! ಇದು ಮಾನವನ ಶಕ್ತಿಗಿಂತ ಮೀರಿದ್ದದ್ದು. ಅದೇ ಕ್ಷಣ ಮನೆಯೊಳಗಿನ ಹಳೆಯ ಗ್ರಂಥವು ನೆಲಕ್ಕೆ ಬಿದ್ದು ಪುಟಗಳು ತಿರುಗಿದವು. ಒಂದು ಪುಟ ತಾಯಿಯ ಕಾಲಿಗೆ ಬಿತ್ತು. ಅವಳು ಅದನ್ನು ಎತ್ತಿ ನೋಡಿದಾಗ ಮುಖ ಬೂದುವಾಯಿತು. ಇದು ಶಾಪದ ಕೊನೆಯ ಬರಹ. 6ನೇ ರಾತ್ರಿ ನಿನ್ನ ನಿಜ ರಕ್ತ ಯಾರದ್ದು ಅನ್ನೋದು ಬಾವಿ ತೋರಿಸುತ್ತದೆ ಎಂದು ಅವಳು ನಿಧಾನವಾಗಿ ಓದಿದಳು. ಮಹಿಕಾ ಬೆಚ್ಚಿಬಿದ್ದಳು. ರಕ್ತ ಯಾರದ್ದು? ತಾಯಿ ಅವಳನ್ನು ನೋಡದೆ ಉತ್ತರಿಸಿದಳು. ಅನಿರುದ್ಧನದ್ದು ಅಲ್ಲ, ಅವನೊಳಗಿದ್ದು ಮತ್ತೊಬ್ಬರ ರಕ್ತ. 20 ವರ್ಷಗಳಿಂದ ಮರೆಮಾಡಿದ ಸತ್ಯ. ಅನಿರುದ್ಧ ಆ ಶಬ್ದ ಕೇಳುತ್ತಿದ್ದಂತೆಯೇ ಬಾವಿಯ ಪ್ರತಿಬಿಂಬ ಮಾರ್ಪಾಡಾಗಿ ಬಾವಿಯೊಳಗೆ ಒಂದು ಮಗು ಶಿಶು ಕೈ ಚಾಚಿಕೊಂಡಿರುವ ದೃಶ್ಯ ಕಾಣಿಸಿತು. ಮತ್ತೊಂದು ಜೋಡಿ ಕೈಗಳು ಮಗುವನ್ನು ಬಾವಿಯೊಳಗೆ ತಳ್ಳುತ್ತಿವೆ. ಅನಿರುದ್ಧ ಕಿರುಚಿದ. ಅವನ ತಲೆಯೊಳಗೆ ಏನೋ ಚೂರು ಚೂರಾಗಿ ಒಡೆಯತೊಡಗಿತ್ತು. ಅದು ನಿನ್ನ ಮೊದಲ ನೆನಪು. ಬಾವಿಯಿಂದ ಶಬ್ದ ಕೇಳಿಸಿತು. ನನ್ನನ್ನು ಯಾರು ಬಾವಿಗೆ ತಳ್ಳಿದ್ದವರು? ಅವನು ಗುರುತು ಹಿಡಿಯಲು ಯತ್ನಿಸಿದ. ನೀರಿನೊಳಗಿನ ಚಿತ್ರ ನಿಧಾನವಾಗಿ ಸ್ಪಷ್ಟವಾಗುತ್ತಿತ್ತು. ಆ ಕೈಗಳು ಒಂದು ಹೆಂಗಸಿನದು ಮತ್ತು ಆ ಮುಖ. ಅನಿರುದ್ಧ ಬಿಗಿಯಾಗಿ ಉಸಿರು ಹಾಯಿಸಿದ. ಇದು ಯಾರ ಮುಖ ಎಂದು ಅವನು ನಡುಗಿದ ಶಬ್ದದಲ್ಲಿ ಕೇಳಿದ. ತಾಯಿ ನಿಶ್ಚಳವಾಗಿದ್ದಳು. ಮಹಿಕಾ ಅವಳ ಮುಖ ನೋಡಿ ಬೆಚ್ಚಿ ನಿಂತಳು. ಅವಳು ನಿಧಾನವಾಗಿ ಅನಿರುದ್ಧನ ಕಡೆ ನೋಡಿದಳು. ಅವಳ ಕಣ್ಣುಗಳಲ್ಲಿ ಪಾಪ, ನೋವು, ಭೀತಿಯ ಮಿಶ್ರಣ. ಅನಿರುದ್ಧ ನಡುಗಿದ ಶಬ್ದದಲ್ಲಿ ಕೇಳಿದ, ಮಾಯಿ, ಆ ಮುಖ ನಿನ್ನದು ಅಲ್ಲವೇ? ತಾಯಿ ಕಣ್ಮುಚ್ಚಿ ಕಣ್ಣೀರು ಸುರಿಸಿದಳು. 6ನೇ ರಾತ್ರಿ. ತೀರದ ನೋವಿನ ಸತ್ಯದ ಬಾಗಿಲು ಈಗ ತೆರೆದಿತ್ತು. ಧನ್ಯವಾದಗಳು. ಈ ಕಥೆಯ ಮುಂದಿನ ಭಾಗವನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸುತ್ತೇನೆ. ನಿಮಗೆ ಈ ಕತೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಅದೇ ರೀತಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಅಲ್ಲಿ ಕೊಟ್ಟಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಾನು ಹಾಕುವ ವಿಡಿಯೋದ ಎಲ್ಲ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇನ್ನೊಂದು ವಿಡಿಯೋದಲ್ಲಿ ಇದರ ಮುಂದುವರಿದ ಭಾಗದಲ್ಲಿ ಸಿಗುವ. ಅಲ್ಲಿ ತನಕ ಸ್ಟೇ ಟ್ಯೂನ್. ಬೈ ಬೈ. ಟೇಕ್ ಕೇರ್.